ಖಾಸಗಿ ಬಸ್ ಹರಿದಂತಹ ಪರಿಣಾಮ ಬಾಲಕನೊಬ್ಬ ಜೀವವನ್ನೇ ಕಳ್ಕೊಂಡಿದ್ದಾನೆ. ಬಾಲಕ ರಸ್ತೆ ದಾಟ್ತಾ ಇದ್ದಂತಹ ಟೈಮ್ನಲ್ಲಿ ಏಕಾಏಕಿ ಬಸ್ ಬಂದ್ಬಿಟ್ಟಿದೆ. ಬಸ್ ಹರಿದಂತಹ ಪರಿಣಾಮ ಬಾಲಕ ವರುಣ್ ಸ್ಥಳದಲ್ಲಿ ಜೀವ ಕಳ್ಕೊಂಡಿದ್ದಾನೆ. ಬೆಂಗಳೂರಿನ ಗೆದ್ದಲಹಳ್ಳಿ ಬಳಿ ನಡೆದಿರುವಂತಹ ಅಪಘಾತ ಇದು. ವರುಣ್ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸದ್ಯ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ರಸ್ತೆ ದಾಟ್ತಾ ಇದ್ದಂತಹ ಸಂದರ್ಭದಲ್ಲಿ ಖಾಸಗಿ ಬಸ್ ಹರಿದಂತಹ ಪರಿಣಾಮ ಬಾಲಕನ ಜೀವಾನೇ ಹೋಗ್ಬಿಟ್ಟಿದೆ. ಇಂತಹ ಹಲವು ಪ್ರಕರಣಗಳು ಆಗಾಗ್ಗೆ ವರದಿಯಾಗ್ತಾನೆ ಇರ್ತವೆ. ರಸ್ತೆಯನ್ನ ದಾಟುವಂತಹ ಟೈಮ್ನಲ್ಲಿ ಎಷ್ಟು ಜಾಗರೂಕರಾಗಿದ್ರೂ ಸಾಲೋದಿಲ್ಲ. ಇಲ್ಲಿ ಯಾರ ಮಿಸ್ಟೇಕ್, ಯಾರ ಎಡವಟ್ಟು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ನಮ್ಮ ಪ್ರತಿನಿಧಿ ಅಂಕಿತಾ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಅಂಕಿತಾ, ರಸ್ತೆ ದಾಟ್ತಾ ಇದ್ದಂತಹ ಬಾಲಕ ಖಾಸಗಿ ಬಸ್ ಹರಿದಂತಹ ಪರಿಣಾಮ ಜೀವ ಕಳ್ಕೊಂಡಿದ್ದಾನೆ. ಬಟ್ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋದೇನು? ಅಪಘಾತ ಸಂಭವಿಸಿದ ಹೇಗೆ? ಏನ್ ಮಾಹಿತಿ ಸಿಗ್ತಾ ಇದೆ ಅಂಕಿತಾ? ವಿದ್ಯಾ, ಬೆಂಗಳೂರಿನ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಖಾಸಗಿ ಬಸ್ ಒಂದು ಅತಿ ವೇಗವಾಗಿ ಬಂದು ಬಾಲಕನಿಗೆ ಡಿಕ್ಕಿ ಹೊಡೆದಿರುವಂತದ್ದು. ಬಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ರೋಡ್ ಕೂಡ ಸರಿಯಾಗಿರ್ಲಿಲ್ಲ, ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ರು, ಒಂದು ರೋಡ್ ಅನ್ನ ಕ್ಲೋಸ್ ಮಾಡಿದ್ರು. ಹಾಗಾಗಿ ಜನಸಾಮಾನ್ಯರು ಕೂಡ ಯಾವಾಗ್ಲೂ ಕೂಡ ಅಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಬಾಲಕ ವರುಣ್, ಸುಮಾರು 17 ವರ್ಷದ ಬಾಲಕ, ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಏಕಾಏಕಿ ಖಾಸಗಿ ಬಸ್ ಬಂದು ಆ ಬಾಲಕನಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸದ್ಯಕ್ಕೆ ಆತನ ಮೃತದೇಹವನ್ನ ಸ್ಥಳೀಯ ಆಸ್ಪತ್ರೆ ಅಂದ್ರೆ ಅಂಬೇಡ್ಕರ್ ಆಸ್ಪತ್ರೆಗೆ ಈಗಾಗಲೇ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಿರುವಂತದ್ದು. ಮೃತನ ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಬಸ್ ಚಾಲಕನ ನಿರ್ಲಕ್ಷ್ಯದಿಂದಲೇ ಈ ರೀತಿಯಾಗಿ ಆಗಿದೆ. ಜೊತೆಗೆ ವೈಟ್ ಟ್ಯಾಪಿಂಗ್ ಮಾಡ್ತಾ ಇರೋದ್ರಿಂದ ಅಲ್ಲಿ ರಸ್ತೆಯ ನಿರ್ವಹಣೆ ಕೂಡ ಕರೆಕ್ಟ್ ಆಗಿಲ್ಲ. ಎಲ್ಲೆಂದರಲ್ಲಿ ಗಾಡಿಯನ್ನು ನಿಲ್ಲಿಸಿದ್ದಾರೆ, ಬ್ಯಾರಿಗೇಡ್ ಗಳನ್ನ ಹಾಕಿದ್ದಾರೆ. ಇದರಿಂದ ಜನಸಾಮಾನ್ಯರು ಕೂಡ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಯಾರು ಕೂಡ ಎಚ್ಚೆತ್ತುಕೊಂಡಿಲ್ಲ. ಸೊ ಈ ಒಂದು ನಿರ್ಲಕ್ಷ್ಯಕ್ಕೆ ಈಗ ಬಾಲಕ ಬಲಿಯಾಗಿರುವಂತದ್ದು. ಸದ್ಯಕ್ಕೆ ಆ ಖಾಸಗಿ ಬಸ್ ಅನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮಾಡಿರುವಂತದ್ದು. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಕುಟುಂಬಸ್ಥರ ಬಳಿಯೂ ಕೂಡ ಒಂದಷ್ಟು ಮಾಹಿತಿಯನ್ನ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಾಗಿತ್ತು ಎಕ್ಸಾಕ್ಟ್ ಆಗಿ ಅಂದ್ರೆ ಬಾಲಕ ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ರಸ್ತೆಯನ್ನ ನೋಡ್ಲಿಲ್ವಾ, ಬಸ್ ಬರ್ತಾ ಇರೋದು ಆತನ ಗಮನಕ್ಕೆ ಬಂದಿಲ್ವಾ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ.